ನಮಸ್ಕಾರ ವಿದ್ಯಾರ್ಥಿಗಳೇ. ಇವತ್ತು ನಾವು ಪ್ರಥಮ PUCಯ 8ನೇ ಪದ್ಯವಾದಂಥ ಎಂದಿಗೆ ಅನ್ನೋ ಒಂದು ಪದ್ಯದ ಸರಳವಾದ ವಿವರಣೆಯನ್ನು ನೋಡೋಣ. ಇದನ್ನು ಬರೆದಂಥವರು ಡಾಕ್ಟರ್ BC ರಾಮಚಂದ್ರ ಶರ್ಮಾ. ಈ ಒಂದು ಪದ್ಯದ ಆಶಯದಲ್ಲಿ ಏನಿದೆ? ಸ್ವಾತಂತ್ರ್ಯ ನಂತರ ಕಟ್ಟುವ ಹೊಸ ಸಮಾಜದ ಕಲ್ಪನೆ ಸಾಕಾರಗೊಳ್ಳದಿದ್ದ ಸಂದರ್ಭದಲ್ಲಿ ಉಂಟಾದ ಆಕ್ರೋಶ ಅಕ್ಷರಗಳಲ್ಲಿ ಮೂಡಿಬಂದವು. ಹೊಸ ಯುಗದ ನಿರ್ಮಾಣಕ್ಕೆ ಚೈತನ್ಯ ಶಕ್ತಿ ಬೇಕು. ಅಂದರೆ ಒಂದು ಸ್ವಾತಂತ್ರ್ಯ ನಂತರ ಒಂದು ಉತ್ತಮವಾದಂಥ ಸಮಾಜವನ್ನು ಕಟ್ಕೋಬೇಕಾದ್ರೆ ಬಹಳಷ್ಟು ಒಂದು ಸವಾಲುಗಳನ್ನು ಎದುರಿಸಬೇಕಾಗಿತ್ತು ಆಗಿನ ಜನ. ಅದರಲ್ಲಿ ಮುಖ್ಯವಾಗಿ ಅದನ್ನು ಆ ಆಕ್ರೋಶವನ್ನು ಹೇಗೆ ಹೊರಹಾಕಿದ್ರು ಅಂದರೆ ಅಕ್ಷರಗಳ ಮುಖಾಂತರ. ಆ ಒಂದು ಚೈತನ್ಯ, ಆ ಒಂದು ಯುಗದ ನಿರ್ಮಾಣಕ್ಕಾಗಿರ್ತಕ್ಕಂಥ ಚೈತನ್ಯ ಶಕ್ತಿ ಬೇಕು ಅನ್ನೋದನ್ನು ಈ ಒಂದು ಪದ್ಯದಲ್ಲಿ ಡಾಕ್ಟರ್ BC ರಾಮಚಂದ್ರ ಶರ್ಮಾ ಅವರು ತುಂಬ ಸರಳವಾಗಿ ಸುಂದರವಾಗಿ ವಿವರಿಸಿದ್ದಾರೆ. ಇವರೊಂದು ಲೇಖಕರ ಪರಿಚಯವನ್ನು ನೋಡೋಣ. ಕವಿ ಡಾಕ್ಟರ್ BC ರಾಮಚಂದ್ರ ಶರ್ಮಾ, 1975ರಿಂದ 2005. ಡಾಕ್ಟರ್ BC ರಾಮಚಂದ್ರ ಶರ್ಮರು ನವ್ಯಕಾವ್ಯ ಪರಂಪರೆಯ ಕವಿಗಳಲ್ಲೊಬ್ಬರು. ಬೆಂಗಳೂರಿನಲ್ಲಿ ಇವರ ಜನನ. ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಶಿಕ್ಷಣ ಪಡೆದು ಬೆಂಗಳೂರು, ಇಥಿಯೋಪಿಯಾ, ಲಂಡನ್ಗಳಲ್ಲಿ ಅಧ್ಯಾಪಕರಾಗಿ ಕೆಲಸ ನಿರ್ವಹಿಸಿದರು. ಲಂಡನ್ ವಿಶ್ವವಿದ್ಯಾಲಯದಿಂದ ಮನಃಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿ ಪಡೆದ ಶರ್ಮರು ಇಂಗ್ಲೆಂಡ್, ಜಾಂಬಿಯಾ ಹಾಗೂ ಯುನೆಸ್ಕೋ ಸಂಸ್ಥೆಗಳಲ್ಲಿ ಮನಃಶಾಸ್ತ್ರಜ್ಞರಾಗಿ ಹಾಗೂ ಶಿಕ್ಷಣ ತಜ್ಞರಾಗಿ ಕೆಲಸ ಮಾಡಿದ್ದಾರೆ. ಇವರು ಬರೆದಂಥ ಒಂದು ಕೃತಿಗಳನ್ನು ನೋಡೋಣ. ಹೃದಯಗೀತೆ, 7 ಸುತ್ತಿನ ಕೋಟೆ, ಭುವಿ ನೀಡಿದ ಸ್ಫೂರ್ತಿ, ಹೇಸರಗತ್ತೆ, ಬ್ರಾಹ್ಮಣ ಹುಡುಗ, ಮಾತು ಮಾಟ, ದೆಹಲಿಗೆ ಬಂದ ಹೊಸ ವರ್ಷ, ಸಪ್ತಪದಿ ಮುಂತಾದ ಇವರ ಕವನ ಸಂಕಲನಗಳು. ಪ್ರಸ್ತುತ ಕವನದಲ್ಲಿ ನಾಡಿನ ಜನರ ದಾಸ್ಯ ಮನೋಭಾವವನ್ನು ವಿಡಂಬಿಸಲಾಗಿದೆ. ಗತವೈಭವದಲ್ಲೇ ಮೈಮರೆತು ವರ್ತಮಾನದ ವಾಸ್ತವಗಳನ್ನು ಅರಿಯದ ನಾಡಿನ ಜನರನ್ನು ಕುರಿತು ಸಿಟ್ಟಿದೆ. ಹೀಗೆ ಗತವೈಭವದಲ್ಲಿ ಮೈಮರೆತಿರುವ ಜನರು ಒಂದೆಡೆಯಾದರೆ, ದೇಶಕ್ಕೆ ಬಂದ ಬಿಡುಗಡೆಯನ್ನು ಸ್ವಾರ್ಥ ದುರಾಸೆಗಳಿಗೆ ಬಳಸುತ್ತಾ ಶೋಷಿಸುತ್ತಿರುವ ಮಂದಿ ಇನ್ನೊಂದೆಡೆ ಇದ್ದಾರೆ. ಹೊರಗಿನ ಶಕ್ತಿಗಳಿಂದ ನಾಡು ಮುಕ್ತವಾದರೂ ಒಳಗಿನ ಸ್ವಾರ್ಥ ಶಕ್ತಿಗಳ ಕೈಯಲ್ಲಿ ಸಿಲುಕಿ ನಲುಗುತ್ತಿದೆ. ಇವೆಲ್ಲವನ್ನು ನಾಡ ಜನತೆ ಮೆಟ್ಟಿ ನಿಂತು ಸತ್ವಪೂರ್ಣ ಬದುಕನ್ನು ರೂಪಿಸಿಕೊಳ್ಳಬೇಕೆಂಬ ಚಿಂತನೆ ಇಲ್ಲಿದೆ. ಈ ಒಂದು ಪದ್ಯದ ವಿವರಣೆಯನ್ನು ನೋಡೋಣ. ಕವಿ ಇಲ್ಲಿ ಕೇಳ್ತಾ ಇದ್ದಾರೆ. ಇಲ್ಲಿ ಮೊದಲನೇ ಚರಣದಲ್ಲಿ, ಎಂದಿಗಯ್ಯ ಎಂದಿಗೆ, ಎಂದಿಗೋ ಎಂದಿಗೆ, ನನ್ನ ನಾಡ ಮಂದಿಗೆ ತಿಳಿವು ಹೊಳೆವುದೆಂದಿಗೆ, ನಾಡ 100 ಕೋಟಿ ಗಂಡು ಹೆಣ್ಣು ಕೂಸು ಕುನ್ನಿಗೆ, ಹುಟ್ಟಿಗಂಟಿ ಬಂದ ಚಿತ್ತದಾಸ್ಯ ಕೆಳವುದೆಂದಿಗೆ ಅಂತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಕವಿಗಳು BC ರಾಮಚಂದ್ರ ಶರ್ಮರವರು. ಏನಂದರೆ, ವಿಡಂಬನೆ ಸಾಮಾನ್ಯವಾಗಿ ಮಾಡ್ತಾರೆ ಇವರು ಇವರ ಕವಿತ್ವಗಳಲ್ಲಿ ಅಂತ. ಈ ಕವನದಲ್ಲಿ ಅದು ಚೆನ್ನಾಗಿ ಏನಾಗಿದೆ, ಹಣಕಿಕ್ಕಿದೆ ಅಂತ. ದೇಶ ಸ್ವಾತಂತ್ರ್ಯವನ್ನು ಸಂಪಾದಿಸಿತು, ಆದರೆ ಗತಕಾಲದ ಧರ್ಮ, ಸಂಪ್ರದಾಯ, ಮೂಢನಂಬಿಕೆಗಳ ಒಂದು ಪೋಷಣೆಯಲ್ಲಿ ಜನ ಏನಾಗಿದ್ದಾರೆ ಅಂದರೆ ಅತಿಯಾಗಿ ಆಸಕ್ತಿಯನ್ನು ಉಳಿಸಿಕೊಂಡಿದ್ದರ ಬಗ್ಗೆ ಕವಿಗೆ ಏನಿದೆ ಅಂದರೆ ತೀವ್ರವಾದಂಥ ಒಂದು ಆಕ್ಷೇಪವಿದೆ. ನಮ್ಮ ಭಾರತ ದೇಶದ ಜನಕ್ಕೆ ವೈಚಾರಿಕತೆ ಎಂಬುದು, ತಿಳಿವು, ಜ್ಞಾನ ಯಾವ ದಿನ ಬರ್ತದೋ, ಇನ್ನು ಯಾವಾಗ ಅವರಿಗೆ ಬುದ್ಧಿ ಬರ್ತದೋ, ಅವರಲ್ಲಿ ವೈಚಾರಿಕತೆ ಯಾವಾಗ ಮೂಡ್ತದೋ ಅನ್ನೋ ಒಂದು ಆತಂಕದ ಪ್ರಶ್ನೆಯನ್ನು ಏನು ಮಾಡಿದ್ದಾರೆ ಅವರು ಮುಂದಿಟ್ಟಿದ್ದಾರೆ ಅಂತ. ರಾಜಕೀಯ ದಾಸ್ಯ ಕ್ರಿಸ್ತಶಕ 1947ರಲ್ಲಿ ನಿವಾರಣೆಯಾಯಿತಾದರೂ ಚಿತ್ತದಾಸ್ಯ ಹಿಂದಿನಂತೆಯೇ ಮುಂದುವರೆದಿದೆ ಅಂತ. ನಮ್ಮ ಚಿಂತನೆಯಲ್ಲಿ, ನಮ್ಮ ವೈಚಾರಿಕತೆಯಲ್ಲಿ ಆ ದಾಸ್ಯತನ ಇನ್ನೂ ಹೋಗಿಲ್ಲ ಅಂತ ಅವ್ರು ಹೇಳ್ತಾರೆ. ಆ ಚಿತ್ತದಾಸ್ಯ ಯಾವ ದಿನ ಬಿಡುಗಡೆ ಆಗುತ್ತದೆ ಎಂಬುದು ಕವಿಯ ಒಂದು ಮುಖ್ಯ ಪ್ರಶ್ನೆಯಾಗಿದೆ ಅಂತ. ಮುಂದಿನ ಒಂದು ಚರಣವನ್ನು ನೋಡೋಣ. ನೆನ್ನೆ ವೈಭವದ ನೆನಹ ಭೂತಗಣವೇ ಕುಣಿದಿದೆ, ಯುಗ ಯುಗಾಂತರದ ನಾಡ ಹಿರಿಮೆ ಕನಸ ಮತ್ತೆ ಕನಸಿ, ನೆನಹ ಜೊಲ್ಲ ಬೆರೆಸಿ ತೊನೆಸಿ ನಾಡು ತಣಿದಿದೆ, ಮೆಲಕು ಹಾಕಿ 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 ದವಡೆ ದಣಿದಿದೆ, ಅಳಿದ ಸಿರಿಯ ಅಣಕವಾಡ ಒಂದೇ ಸಮನೆ ನಡೆದಿದೆ, ಅಂತ ಕಾಣದಾಗಿದೆ ಸೂಡಿನೆಂದೆಂದು ಬಂದ ಶವದ ಸುತ್ತ ಕುಳಿತ ಜನತೆ, ಮೆಚ್ಚಿ ತಲೆಯ ತೂಗಿದೆ, ನಿತ್ಯ ರುದ್ರ ನೃತ್ಯ ಹೃದಯ ರಂಗದಲ್ಲಿ ನಡೆದಿದೆ, ಉನ್ಮತ್ತ ನಾಟ್ಯಕ್ಕೆಂದೇ ನಾಡು ತಾಳ ಹೊಡೆದಿದೆ, ಒಪ್ಪಿ ತೊಡೆಯ ಬಡೆದಿದೆ ಅಂತ. ಇಲ್ಲಿ ಕವಿ ಏನು ಮಾಡಿದ್ದಾರೆ ಅಂದರೆ ಭಾರತೀಯರು ಮತ್ತು ಕನ್ನಡಿಗರು ಪ್ರಾಚೀನ ಕಾಲದ ವೈಭವವನ್ನು ಸ್ಮರಿಸಿಕೊಳ್ತಾ
ನಾಳೆ ಮತ್ತು ಆ ವೈಭವದ ಕಾಲ ಬರುವುದೆಂಬ ಭರವಸೆಯಿಂದ ಏನು ಮಾಡಿದ್ದಾರೆ ಅವರು, ಆ ಭರವಸೆಯಿಂದನೇ ವರ್ತಮಾನದ ಸುಖಗಳನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ ಅಂತ ಕವಿ ಏನು ಮಾಡಿದ್ದಾರೆ ಇಲ್ಲಿ ಹತಾಶರಾಗಿ ಹೇಳ್ತಾ ಇದ್ದಾರೆ. ಹಿಂದಿನ ವೈಭವವನ್ನು ನೆನೆಸ್ಕೊಳ್ತಾ ಮುಂದೆ ಇನ್ನೂ ಒಳ್ಳೆ ಕಾಲ ಬರುತ್ತೆ ಅಂತ ಏನು ಮಾಡಿದ್ದಾರೆ ಅವರು, ಒಂದು ಪ್ರಸ್ತುತ ವರ್ತಮಾನವನ್ನೇ ಮರೆತು ಬಿಟ್ಟಿದ್ದಾರೆ ಅಂತ. ನಮಗೆ ನಾಳೆ ಮುಖ್ಯವಲ್ಲ, ನಿನ್ನೆ ಮುಖ್ಯವಾಗಿದೆ. ಯುಗಾಂತರದಲ್ಲಿದ್ದ ರಾಮ, ಕೃಷ್ಣ, ಶಂಕರ, ರಾಮಾನುಜ, ಮಧ್ವ, ವಿವೇಕಾನಂದ ವ್ಯಕ್ತಿತ್ವವನ್ನು ಸ್ಮರಿಸುವುದರಿಂದ ಇಂದಿನ ಜನಕ್ಕೆ ಆ ಒಂದು ವ್ಯಕ್ತಿತ್ವ ಉಂಟಾಗೋದಿಲ್ಲ ಅಂತ. ಶ್ರೀಮಂತನನ್ನು ಬಡವ ನೆನೆದರೆ ಬಡವ ಶ್ರೀಮಂತನಾಗಲಾರ. ಅದರಂತೆ ಹಿಂದೆ ಭಾರತ ವೈಭವದಿಂದಿರಲು ಕಾರಣವೇನೆಂಬುದನ್ನು ತಿಳಿದು ಇಂದಿನ ಬದುಕನ್ನು ಸರಿಪಡಿಸಿದರೆ ಮಾತ್ರ ಭಾರತಕ್ಕೆ ವೈಭವದ ಬದುಕು ಬರೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ಅದು ಅಸಾಧ್ಯ ಎನ್ನುವುದು ಕವಿಯ ಒಂದು ದೃಢವಾದ ನಂಬಿಕೆಯಾಗಿದೆ. ಈಗ ಗತಕಾಲದ ವೈಭವನ ಹೇಳಿ ಹೇಳಿ ಜನರ ದವಡೆ ಎಲ್ಲ ಏನಾಗಿದೆ ಅಂತೆ, ಸವದು ಹೋಗಿದೆ ಅಂತ ಹೇಳ್ತಾರೆ ಕವಿಗಳು. ಮತ್ತು ಕೇಳಿದ ಕಿವಿಗಳು ಅತೃಪ್ತಿ ಉಂಟಾಗಿದೆ. ಓಕೆ, ಪ್ರಾಚೀನ ಕಾಲದ ಸಂಪತ್ತಿನ ನೆನಪನ್ನು ಇಂದಿನ ಕೆಟ್ಟ ದಿನಗಳಲ್ಲಿ ನೆನಪು ಮಾಡಿಕೊಳ್ಳುವುದು ಶವದ ಸುತ್ತ ಕುಳಿತ ಜನತೆ ಆ ವ್ಯಕ್ತಿಯ ಸಾಧನೆಗಳನ್ನು ಜ್ಞಾಪಿಸಿಕೊಂಡು ತಲೆದೂಗುವಂತೆ ಅಂತ ಹೇಳಿದರು ಅವರು. ನಮ್ಮ ಕಾಲ ಹಿಂದೆ ಭಾರತ ಒಂದು ಬಂಗಾರದ ಪಕ್ಷಿ ಅಂತಿತ್ತು, ಹಾಗಿತ್ತು, ಹೀಗಿತ್ತು ಅಂತ ಅಂದರೆ ಇವಾಗ ಏನಿದೆ ಅನ್ನೋದು ಮುಖ್ಯ. ಹಾಗಿರಬೇಕಾದ್ರೆ ಅವ್ರು ಏನು ಮಾಡಿದ್ರು ಅಂತ ತಿಳ್ಕೊಳ್ಳೋದು ತುಂಬ ಮುಖ್ಯ ಅಂತ ಕವಿಗಳಲ್ಲಿ ಹೇಳ್ತಾರೆ. ದೇಶ ಅಭಿವೃದ್ಧಿ ಆಗುತ್ತಿಲ್ಲ ಎಂಬ ಕಾಳಜಿಯನ್ನು ಕವಿ ಏನು ಮಾಡಿದ್ದಾರೆ ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಅಂತ. ಮುಂದಿನ ಒಂದು ಚರಣ ನೋಡೋಣ. ಯಾವ ಜೀವದ ಯೋಗ ಬಲವೋ ಉಗ್ರ ತಾಪಸಿಯರ ಮಹಿಮೆಯೋ ಅಂತು ಬಂದಿದೆ ಬಿಡುಗಡೆ. ಸುರಿದ ನೆತ್ತರ ಕೆಂಪಸಿರಿಯೋ ಮಣ್ಣಿಗೊದಗಿದ ತಣ್ಣ ಕರೆಯೋ ಹಸುರು ಮೆರೆಯಿತು ಮರುಧರೆ ಕಡಲ ಕಡೆಗೋಲಿಟ್ಟು ಕಡೆಯಲು ಅಯ್ಯೋ ಬಂತೆ ವಿಷ ವಿಷ ನೆಚ್ಚಿ ಕಡೆಯಲು ಮೆಚ್ಚಿ ದುಡಿಯಲು ಬಾರದಾಯಿತೇ ಅಮೃತ. ಅಂತೂ ಬಂದಿತು ಬಂದಿತು ಎಂಥ ಬಿಡುಗಡೆ. ಮೋಸ ಸುಳ್ಳಿಗೆ ಲಂಚ ಸುಲಿಗೆಗೆ ಹೃದಯದಾಳದ ಕೊಚ್ಚೆ ಹರಿವಿಗೆ ಇನ್ನೂ ಇಲ್ಲವೇ ತಡೆಬಡೆ. ಇಲ್ಲಿ ಇನ್ನೂ ಸುಂದರವಾಗಿ ಹೇಳಿದ್ದಾರೆ ಅವರು ಈ ಒಂದು ಕವಿತೆಯಲ್ಲಿ. ಏನು ಅಂದರೆ, ಸ್ವಾತಂತ್ರ್ಯ ಕಾಲದಲ್ಲಿ ಕಾರ್ಯಾಂಗ, ಶಾಸಕಾಂಗ ಹಾಗೂ ನ್ಯಾಯಾಂಗಗಳು ಮಾಡಬೇಕಾದ ಕೆಲಸಗಳನ್ನು ಮಾಡದಿರುವುದನ್ನು, ಇದರಿಂದ ಜನತೆಗಾಗುತ್ತಿರುವ ಅನ್ಯಾಯ ತೊಂದರೆಗಳನ್ನು ಕವಿಯು ಗುರುತಿಸಿ ಕಷ್ಟಪಟ್ಟು ಗಳಿಸಿದ ಸ್ವಾತಂತ್ರ್ಯದ ದುರುಪಯೋಗವಾಗುತ್ತಿದೆ ಎಂದು ಅವರು ದುಃಖ ಪಡ್ತಾ ಇದ್ದಾರೆ. ಇಲ್ಲಿ ಮಹಾತ್ಮ ಗಾಂಧಿಯಂತಹ ತಪಸ್ವಿಯಿಂದ ಪ್ರಜೆಗಳ ಯೋಗ ಪುಣ್ಯ ಬಲದಿಂದ ಸ್ವಾತಂತ್ರ್ಯ ಗಳಿಸಲಾಯಿತು. ಸ್ವಾತಂತ್ರ್ಯ ಗಳಿಸಲು ಲೆಕ್ಕವಿಲ್ಲದಷ್ಟು ಜನ ಪ್ರಾಣಾರ್ಪಣೆ ಮಾಡಿದ್ದಾರೆ. ಭರತ ಭೂಮಿ ರಕ್ತದಿಂದ ನೆನೆದಿದೆ. ಇದರಿಂದ ಭೂಮಿ ಹಸುರಾಗಬೇಕಾಗಿತ್ತು, ಆಗಿರುವುದು ಕೆಂಪು. ಅಮೃತವನ್ನು ಪಡೆಯಲೆಂದು ಕಡೆಗೋಲಿನಿಂದ ಸಮುದ್ರವನ್ನು ಕಡೆದಾಗ ಬಂದಿರುವುದು ವಿಷ. ವಿಷ ಬಂದ ಮೇಲೆ ಅಮೃತ ಬರುವುದೆಂದು ಕಡಿಯುವುದನ್ನು ಮುಂದುವರಿಸಿದರು. ಬಂದದ್ದು ವಿಷವೇ ವಿನಃ ಅಮೃತವಲ್ಲ. ಭಾರತಕ್ಕೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಬಂದಿದ್ದು ಮೋಸ, ಸುಳ್ಳು, ಅನ್ಯಾಯ, ಶೋಷಣೆ, ಸುಲಿಗೆ, ಮನಸ್ಸಿನ ಮಲಿನತೆಗೆ ಸ್ವಾತಂತ್ರ್ಯ ಬಂದು ಇವೆಲ್ಲವುಗಳು ರಾರಾಜಿಸುತ್ತಿವೆ. ಆದರೆ ಯಾವುದೇ ರೀತಿಯಾದಂಥ ಒಂದು ಸ್ವಾತಂತ್ರ್ಯಕ್ಕೆ ಬೇಕಾದಂಥ ಅಮೃತ ದೊರಕಿಲ್ಲ ಅಂತ ಕವಿ ಇಲ್ಲೇನು ಮಾಡಿದ್ದಾರೆ, ದುಃಖ ಮತ್ತು ಆಕ್ರೋಶಗಳಿಂದ ಈ ಒಂದು ಚರಣದಲ್ಲಿ ಅವರು ತಮ್ಮ ಮನದ ಒಡಲಾಳವನ್ನು ತೆರೆದಿಟ್ಟಿದ್ದಾರೆ ಅಂತ. ಮುಂದಿನ ಚರಣದಲ್ಲಿ ಏನು ಹೇಳ್ತಾರೆ ಅವರು ಅಂದರೆ, ಕಡಲುಗಳ್ಳರ ಕಾಟ ಕೊನೆಗೊಂಡರೇನಂತೆ ಒಡಲುಗಳ್ಳರು ಇನ್ನೂ ಇಲ್ಲೇ ಇಹರೋ. ರೈತ ಮಕ್ಕಳು ಬಯಸಿ ಬೆಳೆದ ಬೆಳಸನ್ನು ಸುಲಿದು ಸುಖಪಡುವ ರಕ್ಕಸರು ನಡುವೆ ಇಹರೋ. ನರನ ಅಸ್ಥಿ ಪಂಜರದ ಅಡಿಗಲ್ಲ ಮೇಲಿವರು ಸುಸ್ಥಿರವು ಎನ್ನುವಂತಹ ಭವನಗಳನ್ನು ನಿರ್ಮಿಸುವ ಕ್ರೂರ ಜನ ತೂಗಲೆಂದೇ ಬಂದು ಕೂಸ ಕೊರಳನೇ ಹಿಸುಕ ಲೆಳೆಸುತ್ತಿಹರು. ಸುಡುಗಾಡ ನಡುವಲ್ಲೇ ಸುಖದ ಸುಪ್ಪತ್ತಿಗೆಯ ಹಾಸಿ ಮಲಗುವ ಜನರು ನಾಡೋಳಿಹರು ಅಂತ. ಮತ್ತು ಇಲ್ಲಿ ತಮ್ಮ ಒಂದು ಒಡಲಾಳದ ದುಃಖವನ್ನು ಇನ್ನೂ ಒಂದು ವಿಡಂಬನಾತ್ಮಕವಾಗಿ ಇಲ್ಲಿ ವಿವರಿಸಿದ್ದಾರೆ ಅಂತ. ಭಾರತ ದೇಶದಲ್ಲಿ ರಾಜಕೀಯ ಅಧಿಕಾರದ ಸೂತ್ರವನ್ನು ಹಿಡಿದಿರುವ ನಡವಳಿಕೆಯನ್ನು ಗಮನಿಸಿ ಅವರನ್ನು ಒಡಲಗಳ್ಳರು ಅಂತ ಕರೆದಿದ್ದಾರೆ ಅವರು. ಬ್ರಿಟಿಷರು ಕಡಲಾಚೆಯಿಂದ ಬಂದು ಭಾರತದ ಮೇಲೆ ಅಧಿಕಾರವನ್ನು ಸಾಧಿಸಿ
ಭಾರತದ ಸಂಪತ್ತನ್ನು ದೋಚಿದರು. ಇಂದಿನ ರಾಜಕಾರಣಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ದೇಶದ ಸಂಪತ್ತನ್ನು ದೋಚಿ ಸುಖವಾಗಿ ತಲೆ ಎತ್ತಿ ಮೆರೆಯುತ್ತಿದ್ದಾರೆ. ರೈತರು ಕಷ್ಟಪಟ್ಟು ಬೆಳೆದ ಬೆಳೆಯನ್ನು ರಾಕ್ಷಸರು ದೋಚುತ್ತಾ ಇದ್ದಾರೆ ಅಂತ. ಮನುಷ್ಯನ ಅಸ್ಥಿಪಂಜರದ ಅಡಿಪಾಯದ ಮೇಲೆ ಜನರು ತಮ್ಮ ಅರಮನೆಗಳನ್ನು ಕಟ್ಟಿಕೊಳ್ತಾ ಇದ್ದಾರೆ. ಇವರು ಕ್ರೂರಿಗಳಾಗಿದ್ದಾರೆ. ಭಾರತವೆಂಬಂತ ಒಂದು ಶಿಶುವಿನ ಕೊರಳನ್ನು ಹಿಸುಕ್ತಾ ಇದ್ದಾರೆ. ಸ್ಮಶಾನದಲ್ಲಿ ಸುಖದ ಸುಪ್ಪತ್ತಿಗೆಯನ್ನು ಹಾಸಿಕೊಂಡು ಮಲಗುವ ಕ್ರೂರಿಗಳು ಈ ರಾಜಕಾರಣಿಗಳು. ಇಂಥವರ ಕೈಗೆ ಅಧಿಕಾರ ಹಸ್ತಾಂತರವಾದ ಮೇಲೆ ದೇಶಕ್ಕೆ ಸುಭೀಕ್ಷ ಇರಲಾರದೆಂದು ಕವಿಯಲ್ಲಿ ಹೇಳಿದ್ದಾರೆ. ಮುಂದಿನ ಒಂದು ಚರಣವನ್ನು ನೋಡೋಣ. ಬೂಟು ಕಾಲಿನೇಟು ಬಿತ್ತರಿನ್ನು ಸುಮ್ಮನಿರುವರೆ, ಕಿವಿಯ ತುಂಬ ಕಲ್ಲಿನೇಟು ತಿಂದ ಕುನ್ನಿ ಮರಿಯ ಕೂಗು ಕೇಳದಲ್ಲೋ ಗರ್ಜನೆ, ಕಿವಿ ಬಿರಿಯುವ ಮೃಗರಾಜನ ತುಂಬ ಕೊರಳ ಗರ್ಜನೆ, ರಕ್ತಪಾನ ಮತ್ತ ಈ ರಾಕ್ಷಸಗಣ ಹತ್ಯಕ್ಕೆ, ಕ್ಷಾತ್ರವಧೆಗೆ ನಿಂತ ಜಾಮದಗ್ನಿಯಂತೆ ಕೆರಳೆ ನಿಂತು ಗಂಡು ಗೊಡಲಿಯಿಟ್ಟು ಜನತೆ ಹೆಜ್ಜೆ ಇಡುವುದೆಂದಿಗೆ ನಡೆಯುವುದೆಂದು ಮುಂದಕ್ಕೆ. ಸ್ವಾತಂತ್ರ್ಯೋತ್ತರದ ಒಂದು ಕಾಲದಲ್ಲಿ ದೇಶವನ್ನು, ಸಮಾಜವನ್ನು ಅಧಿಕಾರಿಗಳು, ರಾಜಕಾರಣಿಗಳು ಅತ್ಯಂತ ಕೆಟ್ಟ ರೀತಿಯಲ್ಲಿ ಏನು ಮಾಡಿದ್ರು, ನಡೆಸ್ಕೊಂಡಿದ್ರು. ಅದರ ಬಗ್ಗೆ ಕವಿಗೆ ತುಂಬ ಆಕ್ರೋಶವಿದೆ. ಬೂಟಿನ ಕಾಲಿನ ಏಟನ್ನು ಬಿದ್ದರೂ ಸಹಿತ ಕಲ್ಲಿನೇಟು ತಿಂದರೂ ಇವರದು ಕುನ್ನಿ ಮರಿಯ ಒಂದು ಕೂಗೇ ಇದೆ ಹೊನಿಹ ಅದು ಇನ್ನೂ ಗರ್ಜನೆಯಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅನಗತ್ಯ ಸಹನೆ ಬಗ್ಗೆ ವಿಡಂಬನೆ ಇದಾಗಿದೆ ಅಂತ. ಅನವಶ್ಯಕವಾಗಿ ನಾವು ಯಾವುದೇ ವಿಷಯವನ್ನು ಸಹಿಸ್ಕೋಬಾರ್ದು ಅನ್ನೋದು ಕವಿಯ ತಾತ್ಪರ್ಯವಾಗಿದೆ ಇಲ್ಲಿ ಅಂತ. ಆದರೆ ಈ ಅನ್ಯಾಯ ಮಾಡುವ ಜನ ಈ ರೀತಿಯ ಕಠಿಣ ಶಿಕ್ಷೆಯಿಂದಲೂ ಪಶ್ಚಾತ್ತಾಪ ಹೊಂದಲಾರರು. ನ್ಯಾಯ, ನೀತಿ, ದಯೆ ಇತ್ಯಾದಿಯನ್ನು ಒಳಗೊಂಡ ಸಿಂಹ ಸದೃಶ ಜನ ಸಿಂಹಗರ್ಜನೆ ಮಾಡಿ ಅನ್ಯಾಯ ಮಾಡಬೇಡಿ ಎಂದರೂ ಅದು ರಾಕ್ಷಸಿ ಜನರ ಕಿವಿಯನ್ನು ಮುಟ್ಟಲಾರದು. ತಪ್ಪು ಮಾಡಿದ ಕ್ಷತ್ರಿಯರೆಲ್ಲರನ್ನು ಸಂಹರಿಸಲು ನಿಂತ ಪರಶುರಾಮನ ಹಾಗೆ ಕೊಡಲಿ ಹಿಡಿದು ಅನ್ಯಾಯ ಮಾಡುತ್ತಿರುವ ರಾಜಕಾರಣಿಗಳನ್ನು, ಅಧಿಕಾರಿಗಳನ್ನು ಕೊಚ್ಚಿ ಹಾಕಬೇಕೆಂದು ಕವಿ ಕರೆ ನೀಡಿದ್ದಾರೆ. ಪ್ರತಿಯೊಬ್ಬ ಪ್ರಜೆಯು ಪರಶುರಾಮನಂತೆ ಕೊಡಲಿ ಹಿಡಿಯಬೇಕೆಂದಿದ್ದಾರೆ. ಕವಿಯ ಈ ಕವಿತೆಯ ಕೊನೆಯಲ್ಲಿ ನಾಡಿನ ಮೂಲೆ ಮೂಲೆಗೂ, ರಾಜ ಬೀದಿಗೂ, ಸಂಧಿ ಸಂಧಿಯ ಸಣ್ಣ ಬೀದಿಗೂ ಕ್ರಾಂತಿ ಸೂರ್ಯನ ಬೆಳಕು ಚೆಲ್ಲಿ ಭಾರತ ತಿಳಿವನ್ನು ಪಡೆದುಕೊಂಡು ಶೋಷಣೆಗೆ ವಿರಾಮವನ್ನು ಹಾಕುವಂತಾಗಲೆಂದು ಹಾರೈಸಿದ್ದಾರೆ. ಈ ಹಾರೈಕೆಯು ಕವಿಯನ್ನು ನವ್ಯತೆಯಿಂದ ನವೋದಯದ ಧೋರಣೆಗೆ ತಳ್ಳಿದಂತಾಗಿದೆ ಎನಿಸುತ್ತದೆ. ಅಂಧಕಾರ ಕಳೆದು ಅರಿವಿನ ಕಡೆಗೆ, ಅಂಧಕಾರ ಕಳೆದು ಅಡವಿನ ಕಡೆಗೆ ನಾಡಿನ ಮಂದಿ ನಡಿಬೇಕಾಗಿದೆ ಅಂತ ಕವಿಯಲ್ಲಿ ಯಾವಾಗ ನಡೀತಾರೆ ಅವರು ಅಂತ ಪ್ರಶ್ನೆ ಮಾಡಿದ್ದಾರೆ. ನಾಡಿನ ಕೋಟಿ ಕೋಟಿ ಜನರಲ್ಲಿ ಚಿತ್ತ ದಾಸ್ಯ ಯಾವಾಗ ಕೊನೆಗೊಳ್ಳುತ್ತದೋ ಎಂದು ವಿಷಾದದಿಂದ ಅವರೇನು ಮಾಡಿದ್ದಾರೆ, ಪ್ರಶ್ನಿಸಿದ್ದಾರೆ. ಚಿತ್ತ ದಾಸ್ಯವನ್ನು ಜನರು ಕಳೆದುಕೊಂಡು ಬದುಕಬೇಕೆಂಬುದು ಕವಿಯ ಮುಖ್ಯ ಕಾಳಜಿಯಾಗಿದೆ ಅಂತ. ಒಟ್ಟಿನಲ್ಲಿ ನಾವು ಸ್ವಾತಂತ್ರ್ಯ ಪಡೆದಾದ ಮೇಲೆ ನಾವೇನಾಗಬೇಕಾಗಿದೆ, ಸ್ವಾಭಿಮಾನಿಗಳಾಗಿ ಧೈರ್ಯದಿಂದ ನಾವು ಬದುಕಬೇಕಾಗಿದೆ. ಕೆಟ್ಟದ್ದು ಒಳ್ಳೆಯದನ್ನು ಓರೆ ಹಚ್ಚಿ ನೋಡಬೇಕಾಗಿದೆ. ಯಾರು ನಮ್ಮ ಒಂದು ರಾಜ್ಯವನ್ನು ಒಳ್ಳೆ ರೀತಿಯಿಂದ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ಯಾರು ನಮ್ಮ ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ, ಅಭಿವೃದ್ಧಿಯ ಪಥದತ್ತ ಸಾಗಿಸ್ತಾ ಇದ್ದಾರೆ ಅನ್ನೋದನ್ನು ನೋಡಿ ನಾವು ಪ್ರಜೆಗಳು ನಮ್ಮ ಜವಾಬ್ದಾರಿಯನ್ನು ಮುಂದೂಡ್ಕೊಂಡು ಹೋಗಬೇಕಾಗಿದೆ ಅನ್ನೋದು ಇಲ್ಲಿ ಕವಿಯ ಒಂದು ಆಶಯ ಆಗಿದೆ. ಇಲ್ಲಿಗೆ ಈ ಪದ್ಯದ ವಿವರಣೆ ಮುಕ್ತಾಯ ಆಯಿತು. ತಮ್ಮೆಲ್ಲರಿಗೂ ಕೂಡ ಈ ಪದ್ಯ ಅರ್ಥ ಆಯಿತು ಅಂದ್ಕೊಳ್ತೀನಿ. ಪರೀಕ್ಷೆಯಲ್ಲಿ ನೀವು ಅಂಕ ಗಳಿಸಬೇಕಾದ್ರೆ ಈ ಪದ್ಯದ ತಾತ್ಪರ್ಯವನ್ನು, ಸರಳ ಭಾವಾರ್ಥವನ್ನು ತಿಳ್ಕೊಳ್ಬೇಕಾಗಿರೋದು ತುಂಬಾ ಮುಖ್ಯ. ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು.